ಎಸ್, ಪ್ರೇಮ್ ಅವರು ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಈ ಸಿನಿಮಾನ ಅಂತಂದರೆ, ನಾವು ದುರಂಧರ್ ಸಿನಿಮಾ ನೋಡ್ತಿದ್ದಾಗ ತುಂಬ ಜನ ಕಮೆಂಟ್ಸಲ್ಲಿ ಹಾಕ್ತಿದ್ರು ಪೀಕ್ ಡೀಟೈಲಿಂಗ್ ಅಂತ. ಈ ಸಿನಿಮಾದಲ್ಲಿ ನನಗೆ ನೋಡಿದಾಗ ಹಂಗೆ ಅನ್ನಿಸ್ತು, ತುಂಬ ಪೀಕ್ ಡೀಟೈಲಿಂಗ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ. ಯಾಕಂದರೆ 60s 70s ಬ್ಯಾಕ್ಡ್ರಾಪಲ್ಲಿ ಒಂದು ಸಿನಿಮಾನ ಕಟ್ಟೋದು ತಮಾಷೆಯ ಮಾತಲ್ಲ. ಸೊ ಆ ಕಂಪ್ಲೀಟ್ ರೆಟ್ರೋ ಬ್ಯಾಕ್ಡ್ರಾಪ್ನ ರೀಕ್ರಿಯೇಟ್ ಮಾಡೋದಿದೆಯಲ್ಲ, ಸೊ ವೆರಿ ಚಾಲೆಂಜಿಂಗ್ ಜಾಬು. ಸೊ ಇಲ್ಲ, ಅವ್ರಿಗೊಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ, ಮತ್ತು ಸೆಟ್ಟು ಅಷ್ಟೇ ತುಂಬ ಜೋರಾಗಿ ಹಾಕಿದ್ರು. ತುಂಬ ಒಂದು 6 months ಏನೋ ಬರೀ ಸೆಟ್ಟು ಪ್ಲ್ಯಾನಿಂಗಿಗೆ ವಿಧಾನಸೌಧದ್ದು ಏನಿದೆಯೋ ಸೇಮ್ ಎಕ್ಸಾಕ್ಟ್ ಮೆಜರ್ಮೆಂಟು ಮೆಟ್ಲಿಸ್ಟು ಎಲ್ಲ ಎಕ್ಸಾಕ್ಟ್ ಹಂಗೆ ಇಲ್ಲಿ ಸೆಟ್ ಹಾಕಿದ್ದು ವಿಧಾನಸೌಧದೆಲ್ಲ ನಮ್ಮ ಸುಂಕದಕಟ್ಟೆ ಹತ್ರ. ಓಕೆ, ಸಿಗೇಳಿ ಹತ್ರ ಆಲ್ಮೋಸ್ಟ್ ಒಂದು 7-8 ಎಕರೆನ ಏನೋ ಬರೀ ಸೆಟ್ಟೇ ಹಾಕಿದ್ರು. ಓಕೆ, ಎಂಟೈರ್ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡ್ದಂಗಿತ್ತು. ಮತ್ತು ಡೀಟೇಲ್ ನೀವು ಫುಲ್ ಡಬಲ್ ಬಸ್ನ ನೋಡಿದ್ವಿ ನಾವಲ್ಲಿ. ಡಬಲ್ ಡೆಕ್ಕರ್ ಬಸ್ನ ಮುಂಚೆ ಇತ್ತಲ್ಲ. ಹೌದು. ಸೊ ಡಬಲ್ ಡೆಕ್ಕರ್ ಬಸ್ ನೀವು ಅದೆಲ್ಲ ಯು ಕ್ಯಾನ್ ಪ್ಯಾರಾಗನ್ ಚಪ್ಪಲ್, ಹವಾಯಿ ಚಪ್ಪಲ್ ನಿಮಗೆ ಓಕೆ ಇದು 1970s ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಸಾಕಷ್ಟು ಡೀಟೇಲ್ ವರ್ಕ್ ಮಾಡಿದ್ದಾರೆ. 1200-1300 ಜನ ಡೈಲಿ ಇರೋರು. ಅವ್ರು ಅಷ್ಟು ಜನಕ್ಕೂ ಕಾಸ್ಟ್ಯೂಮ್ಸ್, ಅಷ್ಟು ಜನಕ್ಕೂ ವಿಗ್ಗು, ಅಷ್ಟು ಜನಕ್ಕೂ ಹೇರ್ ಸ್ಟೈಲು, ಅದೆಲ್ಲ ಅದಕ್ಕೆ ಅಂತಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಒಂದು 10 ಜನ ಅದಕ್ಕೆ ಅಂತಲೇ ವರ್ಕ್ ಮಾಡೋದು. ಜೂನಿಯರ್ಸ್ ಹೆಂಗೆ ಮೂಮೆಂಟ್ಸ್ ಕೊಡಬೇಕು, ಹೆಂಗೆ ಇದು ಮಾಡಬೇಕು ಅಂತ. ಸೊ ಡೈರೆಕ್ಟ್ರ್ ಅಫ್ಕೋರ್ಸ್ ಸೆಟ್ಟು ಇದು ನಮ್ಮನ್ನೆಲ್ಲ ಹೇಳ್ಕೊಡೋದು. ಸೊ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಹೋಗಿ ಅವ್ರು ಹೇಳಿದ್ದು ನಾವು ಮಾಡ್ಬಿಟ್ಟು ಬಂದಿರೋ. ರೇಷ್ಮೆ ಅವರೇ, ನಿಮಗೆ ಈಗಿನ ಜನ್ರೇಷನ್ನವ್ರಿಗೆ ಮಾಡ್ರನ್ ಸಿನಿಮಾಗಳು, ಈಗಿನ ಕಾಲಘಟ್ಟದ ಸಿನಿಮಾಗಳು ಮಾಡೋದು ಈಸಿ. ನೀವು ಆ ಥರದೊಂದು ರೆಟ್ರೋ ಕಾಲಘಟ್ಟದ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು ಅಂದಾಗ ನಿಮ್ಗೆ ಎಷ್ಟು ಚಾಲೆಂಜಸ್ ಎದುರಾಯಿತು ಅಂತ? ಅಯ್ಯೋ ಸರ್, ಕೇಳಬೇಡಿ ಸರ್, ತುಂಬ ಚಾಲೆಂಜಿಂಗ್ ಇತ್ತು ಸ್ಟಾರ್ಟಿಂಗ್. ಯಾಕಂದರೆ ಅವ್ಳು ಮಾತಾಡೋ ರೀತಿನೇ ಬೇರೆ, ಅವ್ರು ನಡೆಯೋ ರೀತಿನೇ ಬೇರೆ. ಸೊ ಆ ಚಿಕ್ಕ ಡೀಟೇಲ್ನು ನಾನು ಅಡಾಪ್ಟ್ ಮಾಡ್ಕೋಬೇಕಿತ್ತು ಬಾಡಿ ಲ್ಯಾಂಗ್ವೇಜಲ್ಲಿ. ನಾನು ಇವಾಗ ನಾರ್ಮಲ್ ಆಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವಳು ಹೇಗೆ ನಡೀತಾಳೆ, ಅವಳು ಹೇಗೆ ಸ್ಲ್ಯಾಂಗಲ್ಲಿ, ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡ್ತಾಳೆ. ಸೊ ಆ ಪ್ರತಿಯೊಂದು ಸ್ಮಾಲ್ ಡೀಟೇಲ್ ನಾನು ನೋಡ್ಕೋಬೇಕಿತ್ತು. ಆ್ಯಂಡ್ ಕಾಸ್ಟ್ಯೂಮು ಅಷ್ಟೇ, ಕೈಗೊಂದು ಬ್ಯಾಂಡ್ ಕಟ್ಕೋತಾಳೆ, ಕೈ ತುಂಬ ಬಳೆ, ಉದ್ದ ಜಡೆ, ಅಲ್ಲಿಗೆ ಒಂದು ರಿಬ್ಬನ್ನು. ಸೊ ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಐ ಹ್ಯಾಡ್ ಟು ಫೀಲ್ ಇಟ್. ಅದಕ್ಕೆ ಇಟ್ ವಾಸ್ ಹಾರ್ಡ್. ಬಟ್ ಮಾತಾಡೋದು ಕಮ್ಮಿ, ಆ ಕ್ಯಾರೆಕ್ಟರ್ ನೋಡಬೇಕು. ಹೌದು, ಎಲ್ಲವೂ ಹೈ ಪಿಚ್ ಅಲ್ಲೇ ಇದಾವೆ ಆಲ್ಮೋಸ್ಟ್. ಫುಲ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಒಂಚೂರು ಕಮ್ಮಿ ಆಯಿತು ಅಂದರೆ ಡೈರೆಕ್ಟರ್ ಬಿಡ್ತಾರೆ. ಇಲ್ಲ ಒಂಚೂರು ಜಾಸ್ತಿ ಬೇಕು. ಆಕ್ಚುಲಿ ಇವ್ರದ್ದು ಫಸ್ಟ್ ಲುಕ್ ಬಿಟ್ರಲ್ಲ ಬರ್ಡೇಗೇನೋ ಒಂದು ತಟ್ಟೆ ಮುಂದೆ ಹಿಂಗೆ ಕಾಲಿಂಗ್ ಇಟ್ಕೊಂಡು ಕೂತಿರೋದು, ಒಂದು ಮಟನ್ ಪೀಸ್ ಒಂದು ಇಟ್ಕೊಂಡು, ಆವಾಗಲೇ ಅನಿಸ್ತು ಈ ಪಾತ್ರ ಸಖತ್ ರಾ ಇರುತ್ತೆ ಅಂತಂತೂ ಅನಿಸಿತ್ತು ನಮಗೆ. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡುವಾಗ ಟ್ರೇಲರಲ್ಲಿ ನಾನು ನೋಡಿದಾಗ ಆವಾಗ ಖುಷಿ ಆಯ್ತು ನನಗೆ. ಓಕೆ, ವಾವ್, ಚೆನ್ನಾಗಿ ಬಂದಿದೆ. ಖುಷಿ. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಐ ಫೆಲ್ಟ್ ಹ್ಯಾಪಿ ದಟ್ ಈ ಥರ ಒಂದು ಪಾತ್ರ ನನಗೆ ಪ್ಲೇ ಮಾಡೋಕ್ಕೆ ಸಿಕ್ತು ಅಂತ. ಸೊ ಇಟ್ ವಾಸ್ ನೈಸ್. ಎಲ್ಲೋ ಒಂದು ಕಡೆ ಅನಿಸಿತ್ತಾ, ಇಷ್ಟು ಜನ ದೊಡ್ಡ ಸ್ಟಾರ್ಗಳಿದಾರಪ್ಪ, ನನಗೆ ಸ್ಕ್ರೀನ್ ಸ್ಪೇಸ್ ಎಷ್ಟಿರುತ್ತೋ ಏನೋ ಅಂತ ಒಂದು ಸಣ್ಣ ಪ್ರಶ್ನೆ ಮೂಡಿತ್ತಾ ನಿಮ್ಮಲ್ಲೂ? ಆ ಸ್ಕ್ರೀನ್ ಸ್ಪೇಸ್ ಥಾಟೇ ಬಂದಿಲ್ಲ ಸರ್ ನನಗೆ. ದ ಫ್ಯಾಕ್ಟ್ ದಟ್ ನಾನು ಇಷ್ಟು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕಾದ್ರೇ ಐ ವಾಸ್ ವೆರಿ ಹ್ಯಾಪಿ. ನನಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಎಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಐ ವಾಸ್ ನಾಟ್ ವರಿಡ್ ಅಬೌಟ್ ಇಟ್ ಅಟ್ ಆಲ್. ಈ ಒಂದು KD ಫ್ಯಾಮ್ಲಿಗೆ ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಆ ಸೀನಿಯರ್ ಆರ್ಟಿಸ್ಟ್ನ ಆ್ಯಕ್ಟ್ ಮಾಡೋದು, ನೋಡೋ ಅವಕಾಶ ನಂಗೆ ಸಿಕ್ತು. ಅಬ್ಸರ್ವೇಷನ್ ಮಾಡ್ತಿದ್ದೆ, ಏನಾದರೂ ಸ್ವಲ್ಪ ಕಲಿತಿದ್ದೆ ಅಲ್ಲಿ. ಸೊ ಐ ವಾಸ್ ಹ್ಯಾಪಿ, ಸ್ಯಾಟಿಸ್ಫೈಡ್. ಸೂಪರ್. ಧ್ರುವ ಅವರೇ, ನೀವು ಸಿನಿಮಾದ ಕುಟುಂಬದಲ್ಲೇ ಹುಟ್ಟಿದವರು, ನಿಮ್ಮ ರಕ್ತದಲ್ಲೇ ವಿತಿನ್ ಯು ಸಿನಿಮಾ ಅನ್ನೋದು ಇದೆ, ನಿಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಅದರ ಹೊರತಾಗಿಯೂ ಕೂಡ ನಾವು ನೀವು ಎಲ್ಲನೂ ಈಗಿರ್ತಕ್ಕಂಥ ಈ ಲೆಜೆಂಡ್ಗಳನ್ನ ಸಿನಿಮಾಗಳನ್ನ ನೋಡಿಕೊಂಡೇ ಬೆಳೆದವರು. ರವಿಚಂದ್ರನ್ ಅವ್ರು ಇರ್ಬೋದು, ರಮೇಶ್ ಅರವಿಂದ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಸಂಜಯ್ ದತ್ ಅವ್ರು ಇರ್ಬೋದು, ದತ್ತಣ್ಣ ಅವ್ರು ಇರ್ಬೋದು. ಈ ಥರದ ಒಂಥರ ಕಂಪ್ಲೀಟ್ ಆ್ಯಕ್ಟರ್ಸ್ ಅಂತ ನಾವು ಯಾರನ್ನ ಕರಿತೀವೋ ಅವರೆಲ್ಲರೂ ನಿಮ್ಮ ಸ್ಟಾರ್ ಕಾಸ್ಟಲ್ಲಿದ್ದಾರೆ, ನಿಮ್ಮ ಕೋ ಆರ್ಟಿಸ್ಟ್ಗಳು.
ಸೊ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ನಿಮಗೆ? ಎಲ್ಲಾನು ಕಲಿಕೆ ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ ಇರುತ್ತೆ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಹೇಳ್ತೀನಿ. ರಮೇಶ್ ಅರವಿಂದ್ ಸರ್ ವಾಟ್ ಆನ್ ಆ್ಯಕ್ಟರ್, ಬಟ್ ಅವ್ರ ಜೊತೆ ಮಾಡಿದಾಗ ಅವರು ಟೈಮಿಂಗೇ ಬೇರೆ ಇರುತ್ತೆ. ಮತ್ತು ಅವರು ಡೈಲಾಗ್ಸ್ ತೊಗೊಂಡಾಗ ಅವ್ರಿಗೆ ಏನೇನು ಓಕೆ ಇದು ಅವ್ರು ನೋಡೋ ರೀತಿ, ಅವ್ರು ಅಂದ್ಕೊಳ್ಳೋ ಥಾಟು, ಓಕೆ ಆ ಪಾತ್ರಕ್ಕೆ ಹಿಂಗೆ, ಓಕೆ ನಾನು ಹಿಂಗೆ ಹೇಳ್ಬೋದು ಅದು ದಟ್ ಅವ್ರ ಐಡಿಯಾ. ಈಗ ಆ ಪಾತ್ರ ಈ ಕ್ಯಾರೆಕ್ಟರ್ ಒಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊತಾರಲ್ಲ. ಸೊ ಎಲ್ಲರಿಂದನೂ ಒಂದು ಕಲಿಯುವಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತಾರೆ ಹೇಳ್ಬೋದು. ರವಿಚಂದ್ರನ್ ಸರ್ ಸುಮ್ಮನೆ ಗ್ಲಾಸ್ ತೆಗೆದು ಹಿಂಗಂತಾರೆ, ಏನು ಹಿಂಗಂದ್ರಲ್ಲ ಅಂತ. ಅಲ್ಲಿಗೆ ಹೋಗಿ ಮಾನಿಟ್ರಲ್ಲಿ ನೋಡಿದ್ರೆ 48 ಫ್ರೇಮ್ಸಲ್ಲಿ ಅದು ಬೇರೆ ಥರ ಕಾಣಿಸ್ತೀವಿ.